ಬಸ್ಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರಿ ಸ್ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮಗ ಮೊದಲನೇ ಅಪ್ಡೇಟು ಬಿಗ್ ಅಪ್ಡೇಟ್ನ ಕೊಟ್ಟಿರೋದು ನಮ್ಮ ವಿರಾಟ್ ಕೊಹ್ಲಿ ಅವರು ಪೋಸ್ಟ್ನ ಹಾಕೊಂಡ್ಬಿಟ್ಟಿದ್ರೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ IPL 2026 ಲೋಡಿಂಗ್ ಅಂತ ಒಂದು ಪೋಸ್ಟ್ನ ಹಾಕೊಂಡ್ಬಿಟ್ಟಿದ್ರೆ ಅದೇನು ಸ್ಪೆಷಲ್ ಆಗಿರೋ ಪ್ರಾಕ್ಟೀಸ್ ಮಾಡಬೇಕು IPL ಅಂತ ಅಂದಾಗ ಇನ್ನೇನಿರುತ್ತೆ, ರೆಸ್ಟ್ ತೊಗೊಂಡಿದ್ದಾರೆ, ರೆಸ್ಟಿಂಗ್ ಪೀರಿಯಡ್ ಆಯಿತು, IPL ಮತ್ತೆ ರಿಟರ್ನ್ ಆಗಬೇಕು. ಎಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತಂದರೆ ಇದು ಲಂಡನಲ್ಲೇ ಪ್ರಾಕ್ಟೀಸ್ ಮಾಡ್ತಿರೋ ಥರ ಕಾಣಿಸ್ತೈತೆ. ಸೀನ್ಸ್ ಎಲ್ಲ ನೋಡ್ತು ಅಂದರೆ ಒಂದು ಇಂಡೋರ್ ಆ ಒಂದು ಟರ್ಫು ಅದು ಇದು ಎಲ್ಲ ನೋಡ್ತು ಅಂದಾಗ ಲಂಡನಲ್ಲಿ ಅವರು ಆ್ಯಕ್ಟಿವ್ ಆಗಿ ಪ್ರಾಕ್ಟೀಸ್ನ ಮಾಡ್ತಾ ಇರ್ತಾರೆ. ಅದೇನು ಲಂಡನ್ ಹೋಗ್ಬಿಟ್ಟು ಸೆಟ್ಲಾಗಿ ಹೋಗ್ಬಿಟ್ಟಿದ್ದಾರೆ ಅಂತ ಅಂದರೆ ಫುಲ್ ರೆಸ್ಟಿಂಗ್ ಪೀರಿಯಡ್ ಅಂತಂದರೆ ಅವ್ರು ಫುಲ್ಲು ರೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಅಲ್ಲ, ಅವಾಗ ಅವ್ರು ಪ್ರಾಕ್ಟೀಸ್ನ ಮಾಡ್ತಾ ಇದ್ದಾರಂತೆ. ಸೊ ಅದರದ್ದು ಇವಾಗ ರಿಲೀಸ್ ಮಾಡಿದರೆ ಆ್ಯಕ್ಟಿವ್ ಆಗಿ ಪ್ರಾಕ್ಟೀಸ್ ಸೆಷನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತ. ಸೊ ಇನ್ನು ಯಾವಾಗ ಬಂದ್ಬಿಟ್ಟು ಜಾಯ್ನ್ ಆಗ್ತಾರೆ ಅಂತ ಗೊತ್ತಿಲ್ಲ. 15 ಆದ ನಂತರನೇ, ನನ್ನ ಪ್ರಕಾರ 15 ಆದ ನಂತರನೇ ಬಂದ್ಬಿಟ್ಟು ವಿರಾಟ್ ಕೊಹ್ಲಿ ಜಾಯ್ನ್ ಆಗೋದಕ್ಕಿಂತ ಮುಂಚೆ ಅಂತೂ ಬರೋವಂಥ ಸೀನ್ಸೇ ಇಲ್ಲ. CSK ಅವರು ಒಂದು ವಿಡಿಯೋನ ಇವಾಗ ರಿಲೀಸ್ ಮಾಡಿದರೆ ಹೋಗ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ನೋಡಿ, ಅದರಲ್ಲಿ ಮೆಜಾರಿಟಿ ಆಫ್ ದ ಪ್ಲೇಯರ್ಸ್ಗೆ ಕೇಳ್ತಾರೆ ಕ್ವಶನ, ಯಾವ ಟೀಮ್ ಅಗೇನ್ಸ್ಟು ನಿಮ್ಮ ಮೊದಲನೇ ಮ್ಯಾಚ್ ಇರಬೇಕು ಈ 2026 ಅಂತ ಕೇಳಿದಾಗ ಮೆಜಾರಿಟಿ ಆಫ್ ದ ಪ್ಲೇಯರ್ಸ್ ಹೇಳ್ತಾರೆ RCB ಅಗೇನ್ಸ್ಟ್ ಇರಬೇಕು ಗುರು ಅಂತ. ಅವ್ರೇನು ಹೇಳೋದು ಅಲ್ಲಿ RCB ವರ್ಸಸ್ CSK ಇನಾಗರಲ್ ಮ್ಯಾಚು ಅಂತ ಆಲ್ರೆಡಿ ಒಂದು ರೇಂಜಿಗೆ ಫಿಕ್ಸ್ ಆಗಿದೆ. ಈಚೆ ಕಡೆ ರಿಪೋರ್ಟ್ಸು ಬೇಜಾನ್ ಬಂತೆ, ಕ್ರಿಕ್ ಬಸ್ ರಿಪೋರ್ಟ್ ಮಾಡಿಬಿಟ್ಟಿದೆ. ಸೊ ಇದನ್ನು ನೋಡಿ ಹೇಳಿದ್ರು, ಅಥವಾ ಒಂಥರ ಆ ಜನ್ಮ ವೈರಿಗಳು ಅಂತ ಹೇಳ್ತಾರಲ್ಲ, ಅಂದರೆ IPL ಅಂತ ಬಂದಾಗ ಇಂಡಿಯಾ ಪಾಕಿಸ್ತಾನ ಥರ ಟ್ರೀಟ್ ಮಾಡಿದೆ. ಅಂದರೆ ಆ ರೇಂಜ್ಗೆಲ್ಲ ಅಂತಂದ್ರೂ ಕೂಡ ಒಂಥರ RCB ವರ್ಸಸ್ CSK ಅಂತ ಬಂದಾಗ ಒಂಥರ ಅಂಥ ರೈವಲ್ರಿ. ಲಾಸ್ಟ್ ಸೀಸನ್ ಚಾಡ್ಬಿಟ್ಟಿದ್ವಿ ಅವರಿಗೆ. ಸೊ ಅವರು ಕೂಡ ರಿವೆಂಜ್ ತಿರ್ಸ್ಕೊಬೇಕು ಅಂತಲೇ ಇರ್ತಾರೆ. ಅವ್ರು ಯಾರ ಮೇಲೆ ರಿವೆಂಜ್ ತಿರ್ಸ್ಕೊಳ್ವೋ ಗೊತ್ತಿಲ್ಲ, ಒಟ್ಟಲ್ಲಿ RCB ಮೇಲೆ ಹೊಡಿಬೇಕು ಅಂತಲೇ ಬರ್ತಾರೆ ಅವರು. ಅವ್ರಿಗೆ RCB ಅಂತಂದರೆ ಸಿಕ್ಕಾಪಟ್ಟೆ ಪ್ರೆಷರ್ ಇರುತ್ತೆ. ಅದು RCB ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೋ ಮಾಡಲ್ವೋ ಗೊತ್ತಿಲ್ಲ, ಡಬ್ಬಾ ಥರ ಆಡಿದ್ಲಿ RCB ಆ ಒಂದು ಸೀಸನು, ಆದರೂ ಕೂಡ ಅವ್ರು ಪ್ರೆಷರಲ್ಲೇ ಇರ್ತಾರೆ. ಇಲ್ಲ ಆಗಿರೋ RCB ಹೊಡಿಬೇಕು ಅಂತ. ಇನ್ಫ್ಯಾಕ್ಟ್ ನಾವು ಕೂಡ ಪ್ರೆಷರಲ್ಲಿ ಇರ್ತೀವಿ CSK ಹೊಡಿಬೇಕು ಅಂತ, ಯಾಕಂದರೆ ಫ್ಯಾನ್ ಬೇಸ್ ಎರಡು ಕೂಡ ಆ ಥರ ಇದೆ, ಕಿತ್ತಾಡ್ತಾರೆ, ಕಚ್ಚಾಡ್ತಾರೆ. ಹಂಗೆ ಅಪ್ಡೇಟ್ ನಂಬರ್ 3, ಒಂದು ಇವೆಂಟ್ನ ಮಾಡ್ತಾರಂತಪ್ಪ. ಅಪ್ಡೇಟ್ ಬಂದಿದೆ ಇವಾಗ. BCCI ಅವರು ಮಾರ್ಚ್ 15ನೇ ತಾರೀಕು ಡೆಲ್ಲಿಲಿ ಒಂದು ಇವೆಂಟ್ನ ಮಾಡ್ತಾರಂತೆ, ಆ್ಯನ್ಯುವಲ್ ಅವಾರ್ಡ್ಸ್ನ ಇವೆಂಟ್ ಇದು. ಸೊ ಈ ಒಂದು ಇವೆಂಟಲ್ಲಿ ಆಬ್ವಿಯಸ್ಲಿ ನಾನು ವುಮೆನ್ಸು ವರ್ಲ್ಡ್ ಕಪ್ನ ಹಾಕಿದ್ರು, ಜೊತೆಗೆ ಮೆನ್ಸು ವರ್ಲ್ಡ್ ಕಪ್ನ ಹಾಕಿದ್ರು, ಅಂದರೆ T20 ವರ್ಲ್ಡ್ ಕಪ್ನ ಹಾಕಿದ್ರು. ಅಂಡರ್-19 ಟೀಮ್ ಕೂಡ ವರ್ಲ್ಡ್ ಕಪ್ನ ಹಾಕಿದೆ. ವುಮೆನ್ಸ್ ಅಂಡರ್-19 ಕೂಡ ಮಸ್ತಾಗಿ ಪರ್ಫಾರ್ಮ್ ಮಾಡಿದೆ. ಸೊ ಎಲ್ಲರೂ ಕೂಡ ಸಖತ್ತಾಗಿ ಆಡಿರೋದ್ರಿಂದ ಅವಾರ್ಡ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡಲೇಬೇಕು. ಈ ಒಂದು ಅವಾರ್ಡ್ ಸೆರೆಮನಿ ಸಖತ್ತಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಈ ಒಂದು ಟೂರ್ನಮೆಂಟಲ್ಲಿ ಎಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ ಇಂಡಿಯಾ ವೈಸ್ ನೋಡ್ತು ಅಂತ ಅಂದಾಗ ಅದು ಯಾರೇ ಆಗಿರಲಿ ಗುರು, ಎಲ್ಲ ಆ್ಯಂಗಲಿಂದನೂ ಕೂಡ ಮಸ್ತಾಗಿ ಆಲ್ ರೌಂಡಿಂಗ್ ಮಸ್ತಾಗಿ ಪ್ರದರ್ಶನ ಕೊಟ್ಟಿದ್ದೀವಿ. ಸೊ ಯಾರು ಕೂಡ ಸರಿಸಾಟಿನೇ ಇಲ್ಲ ನಮಗೆ, ಯಾವ ಆ್ಯಂಗಲ್ಲೂ ಕೂಡ ಸರಿಸಾಟಿ ಇಲ್ಲ. ಅದು ಮೆನ್ಸ್ ವಿಚಾರಕ್ಕೆ ಬಂದರೂ ಅಷ್ಟೇ, ವುಮೆನ್ಸ್ ವಿಚಾರಕ್ಕೆ ಬಂದರೂ ಅಷ್ಟೇ, ಅಂಡರ್-19 ಆದರೂ ಸರಿ, ಸೀನಿಯರ್ ಮೆನ್ಸ್ ಆದರೂ ಸರಿ, ಯಾರು ಕೂಡ ಸರಿಸಾಟಿ ಇಲ್ಲ ಥರ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀವಿ. ಬಹುಶಃ ಎಲ್ಲರಿಗೂ ಕೂಡ ಅವಾರ್ಡ್ ಕೊಡಬೇಕು ಅನ್ಸುತ್ತೆ, ಪ್ರತ್ಯೇಕವಾಗಿ ಒಂದೊಂದು ಅವಾರ್ಡು. ಅಪ್ಡೇಟ್ ನಂಬರ್ 4, ಶಿವಮ್ ದುಬೆ ಅವರು ಬ್ಯಾಟ್ನ ಕೇಳಿದ್ರಂತೆ ಅಭಿಷೇಕ್ ಶರ್ಮಾ ಅವರು. ನೋಡಿ ಹೆಂಗಿದೆ ಅಂತ. ಅಭಿಷೇಕ್ ಶರ್ಮಾ ಅವರು ಸಿಕ್ಕಾಪಟ್ಟೆ ಪ್ರೂವನ್ ಪ್ಲೇಯರು. T20 ಅಂತ ಬಂದಾಗ ಶಿವಮ್ ದುಬೆಗಿಂತ ಪ್ರೂವನ್ ಪ್ಲೇಯರ್ ಆಗಿದ್ದರು. ಇವಾಗ ನೋಡಿ ವರ್ಲ್ಡ್ ಕಪ್ಸ್ ಅಂತ ಬಂದಾಗ ಶಿವಮ್ ದುಬೆ ಸಖತ್ತಾಗಿ ಆಡ್ತಾ ಇರೋದು ನೋಡ್ಬಿಟ್ಟು ಏನೋ ಅವ್ರಿಗೆ ಲತ್ತೆ ಹೊಡಿತಲ್ಲ, ಅದಕ್ಕೋಸ್ಕರ ಶಿವಮ್ ದುಬೆ ಬ್ಯಾಟ್ನ ಇಸ್ಕೊಂಡ್ಬಿಟ್ಟಿದ್ರಂತೆ. ಗ್ರೋ ಬ್ಯಾಟ್ ಕೊಡೋ ಗುರು ನಿಂದು ಅಂತ ಕೇಳಿದ್ರಂತೆ. ಅವ್ರು ಕೇಳ್ತಾ ಇದ್ದಂಗೆ ನಾನು ಕೊಟ್ಟೆ, ನಾನು ಕೊಡಲ್ಲ ಅಂತ ಏನು ಹೇಳಿಲ್ಲ. ಇನ್ನೇನು ಕೊಡಲ್ಲ ಅಂತ ಹೇಳೋಕ್ಕಾಗತ್ತಿಲ್ಲ, ಇಂಡಿಯಾಗೆ ಆಡ್ತಿರೋರು, ಪಾಕಿಸ್ತಾನ್ಗೆ ಆಡ್ತಾ ಇಲ್ಲ, ಕೊಟ್ರಂತೆ. ಆ್ಯಂಡ್ ಅವರು 15 ಕೂಡ ಆ ಬ್ಯಾಟಲ್ಲಿ ಸ್ಕೋರ್ ಮಾಡಿದ್ರಂತೆ. ನನಗೆ ಸಿಕ್ಕಾಪಟ್ಟೆ ಹ್ಯಾಪಿ ಆಯಿತು, ನನ್ನ ಬ್ಯಾಟಿಂದನೇ ಆ ಸ್ಕೋರು ಬಂತು ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 5, ಗೌತಮ್ ಗಂಭೀರ್ ಅವರು ಒಂದು ರೆಸ್ಪಾನ್ಸ್ನ ಕೊಡ್ತಾರೆ. ಜಯೇಶ್ ಅವರು ಯಾವ ಥರ ಅವ್ರನ್ನ ಟ್ರೀಟ್ ಮಾಡ್ತಿದ್ರು ಅವರ ಕೋಚಿಂಗ್ ಟೆನ್ಯೂರಲ್ಲಿ ಅಂತ. ಅವ್ರು ಹೇಳ್ತಾರೆ, ನನ್ನ ಬ್ಯಾಡ್ ಫೇಸ್ ಏನಿತ್ತು, ಬಾರ್ಡರ್ ಗವಾಸ್ಕರ್ ಟ್ರೋಫಿ ಆಗಿರ್ಬೋದು, ನ್ಯೂಜಿಲ್ಯಾಂಡ್ ಸೀರೀಸ್ ಆಗಿರ್ಬೋದು, ಟೆಸ್ಟ್ ಸೀರೀಸಲ್ಲಿ ಸೋತಾಗ ನಾವಾಗಿರ್ಬೋದು, ಇನ್ನೂ ಹಲವಾರು ಸೀಸು ನಾವು ಸೋತ್ವಿ. ODI ಫಾರ್ಮೇಟ್ ಜೊತೆಗೆ ಟೆಸ್ಟ್ ಫಾರ್ಮೇಟಲ್ಲಿ ನಾವು ಇಟ್ಟೆ ಪರ್ಫಾರ್ಮ್ ಮಾಡೋಕ್ಕಾಗಲಿಲ್ಲ. ಆ ಟೈಮಲ್ಲಿ ನನ್ನ ಜೊತೆಗೆ ನಿಂತ್ಕೊಂಡಿದ್ದು ಒಬ್ಬರೇ, ನನಗೆ ಯಾವಾಗಲೂ ಕಾಲ್ ಮಾಡ್ತಿದ್ದವ್ರು ಒಬ್ಬರೇ. ಅದು ಯಾರು ಅಂತಂದರೆ ಜಯೇಶ್ ಅವರು. ಏನು ICC ಚೇರ್ಮನ್ ಯಾವಾಗಲೂ ಕಾಲ್ ಮಾಡಿಬಿಟ್ಟು ಏನಿದೇನು ಮ್ಯಾಚ್ ಫಿಕ್ಸಿಂಗ್ ಆಯಿತು, ಏನು ಸ್ಪಾಟ್ ಫಿಕ್ಸಿಂಗ್ ಆಯಿತು, ಆ ಥರ ಅಲ್ಲ. ಅವರು ಸೆಕ್ರೆಟರಿ ಆಗಿದ್ರಲ್ಲ, BCCI ಸೆಕ್ರೆಟರಿ ಆಗಿದ್ರಲ್ಲ, ಆ ಟೈಮ್ದು ಇವರು ಕತೆ ಕಹಾನಿ ಎಲ್ಲ ಹೇಳ್ತಾ ಇದ್ದಾರೆ. ಅದಾದ ನಂತರ ಕೂಡ ಕಾಲ್ ಮಾಡ್ಬೋದು. ಏನು ಪರ್ಸನ್ ಟು ಪರ್ಸನ್ ICC ಚೇರ್ಮನ್ ಆಗಿಬಿಟ್ರೆ ಏನು, ಅವರು ಇಂಡಿಯಾದವ್ರೆ ತಾನೇ, ಕಾಲ್ ಮಾಡ್ತಾ ಇರುತ್ತೆ ಅಲ್ಲಿ ಒಂದು ಸ್ವಲ್ಪ ಶಬಾಷ್ ಹೇಳೋದಕ್ಕೆ, ಶಬಾಷ್ ಅಲ್ಲ, ಒಂದು ಸ್ವಲ್ಪ ಮೋಟಿವೇಶನ್ ಕೊಡೋದಕ್ಕೆ ಫೋನ್ ಮಾಡೋದು ಏನು ತಪ್ಪೇನಿಲ್ಲ. ಒಟ್ಟಲ್ಲಿ ಅವರು ಇವ್ರ ಜೊತೆಗೆ ಯಾವಾಗಲೂ ಕೂಡ ನಿಂತ್ಕೊಂಡಿದ್ರಂತೆ, ಅದಕ್ಕೋಸ್ಕರ ಅವ್ರಿಗೂ ಕೂಡ ಕ್ರೆಡಿಟ್ ಕೊಟ್ಬಿಟ್ಟಿದ್ದಾರೆ. ಅಪ್ಡೇಟ್ ನಂಬರ್ 6, MS ಧೋನಿ ಬಗ್ಗೆ ಮಾತಾಡಿದರೆ ಸೂರ್ಯಕುಮಾರ್ ಯಾದವ್ ಅವರು. ನೋಡಿ ಸೆಮಿಫೈನಲ್ಗೂ ಬಂದಿದ್ರು, ಫೈನಲ್ಗೂ ಬಂದಿದ್ರು. ಆ್ಯಂಡ್ ಗೆದ್ದಾಗ ಅವ್ರ ರಿಯಾಕ್ಷನ್ ಒಂಥರ ಕ್ರೇಜಿ ಆಗಿತ್ತು. ಇನ್ಫ್ಯಾಕ್ಟ್ ಅವ್ರ ಹೆಂಡತಿ ಅವರ ರಿಯಾಕ್ಷನ್ ಕೂಡ ಸಿಕ್ಕಾಪಟ್ಟೆ ಸೈಕ್ ಆಗಿತ್ತು. ಆ್ಯಂಡ್ ಇವ್ರು ಕೊಟ್ಟಿರೋಂಥದ್ದು ಏನು ಅಂತಂದರೆ ಸ್ಟೇಟ್ಮೆಂಟು, MS ಧೋನಿಗೆ ನಾನು ಯಾವಾಗಲೂ ಟಚ್ಚಲ್ಲೇ ಇರ್ತಾ ಇದ್ದೆ, ಅವರೇ ನನಗೆ ಸ್ವತಃ ಅವರೇ ಕಾಲ್ ಮಾಡಿಬಿಟ್ಟು ಹೇಳೋರು. ಈ T20 ವರ್ಲ್ಡ್ ಕಪ್ಪು ಸಡಗಕ್ಕಿಂತ ಮುಂಚೆ ಅವರೇ ನನಗೆ ಸಜೆಷನ್ ಕೊಟ್ಟಿದ್ರು. ಈ T20 ವರ್ಲ್ಡ್ ಕಪ್ಪು ICC ಇವೆಂಟ್ ಇದೆ. ಹೌದು, ಇನ್ನೇನು ICC ಇವೆಂಟ್ನ ಯಾವ ಥರ ಫೇಸ್ ಮಾಡಬೇಕು, ಬಯಲಾಟರಲ್ ಸೀರೀಸ್ಗೂ ICC ಇವೆಂಟ್ಗೂ ಏನು ಡಿಫ್ರೆನ್ಸ್ ಇರುತ್ತೆ, ಸೊ ಯಾವ ಥರ ಫೇಸ್ ಮಾಡಬೇಕು ಅನ್ನೋದನ್ನ ಹೇಳ್ತಿದ್ರು ಅವರು.
ಸಿಕ್ಕಾಪಟ್ಟೆ ಸೈಕಾಗಿದೆ ಟೀಮು. ಒಂದು ಬೇಕಾಗಿರೋದು ಕರೇಜಿಯಸ್ ಆಗಿರಬೇಕು. ನೀವು ಕರೇಜಿಯಸ್ ಆಗಿದ್ರಿ ಅಂತ ಅಂದರೆ ಖಂಡಿತ 100% ಈ ಟೀಮ್ನ ಹೊಡೆಯುವಂಥ ಟೀಮು ಯಾವುದೂ ಇಲ್ಲ ಅಂತ ಹೌದು ಸೌತ್ ಆಫ್ರಿಕಾದವ್ರು ಹೊಡೆದಿರ್ಬೋದು ನಮಗೆ, ಬಟ್ ಫೈನಲ್ಸ್ ಅಂತ ಬಂದಾಗ ಯಾರು ಕೂಡ ಹೊಡೆಯೋರು ಇರೋದಿಲ್ಲ ನಮಗೆ ಅಂತ ಅವ್ರು ಸಿಕ್ಕಾಪಟ್ಟೆ ಹೇಳಿದ್ರು, ಮೋಟಿವೇಟ್ ಮಾಡ್ತಾ ಇದ್ರಂತೆ. ಆ್ಯಂಡ್ ಫೈನಲ್ ಗೆದ್ದಾಗ ಅವ್ರ ರಿಯಾಕ್ಷನ್ ನೋಡೋದಕ್ಕೆ ಅವ್ರು ಸಿಕ್ಕಾಪಟ್ಟೆ ಖುಷಿ ಆಯ್ತಂತೆ. ಅಪಿ ನಂಬರ್ 7 ಅದೇ ಶಿವಮ್ ದುಬೆ ಬ್ಯಾಟಿಂಗ್ ಇಸ್ಕೊಂಡ್ಬಿಟ್ಟು ಆಡ್ಬಿಟ್ಟು 50 ಹೊಡೆದ್ಬಿಟ್ರಲ್ಲ ಫೈನಲಲ್ಲಿ. ಇದ್ರ ಬಗ್ಗೆ ಮಾತಾಡಿದ್ದಾರೆ ಅಭಿಷೇಕ್ ಶರ್ಮಾ ಅವರು. ಐ ಬ್ಯಾಟೆಡ್ ವಿತ್ ಶಿವಮ್ ದುಬೆಸ್ ಬ್ಯಾಟ್, ಸೊ ಥ್ಯಾಂಕ್ ಯು ದುಬೆ. ಇನ್ ದ ಮಾರ್ನಿಂಗ್ ಐ ಫೆಲ್ಟ್ ಲೈಕ್ ಟ್ರೈಯಿಂಗ್ ಸಮಥಿಂಗ್ ಡಿಫ್ರೆಂಟು, ಏನೋ ಒಂಥರ ಡಿಫ್ರೆಂಟಾಗಿ ಮಾಡಬೇಕು ಗುರು. ಅಂದರೆ ವರ್ಲ್ಡ್ ಕಪ್ ಫೈನಲ್ ಬೆಳಗ್ಗೆ ಅವ್ರಿಗೆ ಏನೋ ಅನ್ನಿಸ್ತಂತೆ, ಇಲ್ಲ ಏನೋ ಡಿಫ್ರೆಂಟಾಗಿ ಟ್ರೈ ಮಾಡೋಣ, ಯಾಕೋ ವರ್ಕೌಟ್ ಆಯ್ತಾ ಇಲ್ಲ. ಹೌದು, 150 ಹೊಡೆದಿರೋದು T20 ವರ್ಲ್ಡ್ ಕಪ್ಪಲ್ಲಿ, ಏನೋ ಡಿಫ್ರೆಂಟಾಗಿ ಮಾಡೋಣ ಅಂತ ಅವ್ರಿಗೆ ಅನಿಸ್ತಂತೆ. ಅದಕ್ಕೋಸ್ಕರ ಅವರು ದುಬೆ ಸಾಕಾದಾಗ ಆಡ್ತಾವ್ರೆ. ಅವರು ಕೂಡ ಲೆಫ್ಟ್ ಹ್ಯಾಂಡ್ರು, ನಾನು ಕೂಡ ಲೆಫ್ಟ್ ಹ್ಯಾಂಡ್ರು, ಸರಿಯಾಗಿ ಇಕ್ತಾವ್ರೆ, ಚಚ್ತಾವ್ರೆ. ಅವ್ರ ಬ್ಯಾಟ್ ಇಸ್ಕೊಂಡು ಆಡಿದ್ರೆ ಹೆಂಗೆ ಅಂತ ನನಗೆ ಯೋಚನೆ ಮಾಡ್ಬಿಟ್ಟು ಅವ್ರ ಬ್ಯಾಟ್ನ ಇಸ್ಕೊಂಬಿಟ್ಟೆ. ಶುಭ್ಮನ್ ಗಿಲ್ ವಾಸ್ ನಾಟ್ ಅರೌಂಡ್, ಸೊ ಐ ವಾಕ್ಡ್ ಅಪ್ ಟು ದುಬೆ ಆ್ಯಂಡ್ ಪಿಕ್ ಹಿಸ್ ಬ್ಯಾಟ್ ಅಂತ ಹೇಳಿದ್ದಾರೆ. ಶುಭ್ಮನ್ ಗಿಲ್ ಇದ್ದಿತ್ತು ಅಂದರೆ ಅವ್ರ ಬ್ಯಾಟ್ ಇಸ್ಕೊಂಬಿಟ್ಟಿರೋರೇನೋ ಗೊತ್ತಿಲ್ಲ, ಯಾಕಂದರೆ ಇಸ್ಕೊಂಡಿದ್ರು ಅಂತ ಕಾಣಿಸ್ತೆ ಈ ಹಿಂದೆ ನೋಡ್ದು ಅಂತಂದರೆ. ಸೊ ಅವರಿಲ್ಲ ಅಂತ ಇವ್ರ ಬ್ಯಾಟ್ನ ಇಸ್ಕೊಂಡ್ಬಿಟ್ರಂತೆ. ಅವ್ರು ಹೇಳಿರೋದು ಒಟ್ಟಿನಲ್ಲಿ ಇವ್ರು ಹೇಳ್ತ್ಕೊಂಡು ಅವ್ರು ಹೇಳ್ತ್ಕೊಂಡು ಮ್ಯಾಚ್ ಆಗಿದೆ, ಸತ್ಯ ಅಂತ ಗೊತ್ತಾಗಿದೆ. ಅಪೇಟ್ ನಂಬರ್ 8 ರಿವೈಸ್ ಆಗಿದೆ ICC T20 ರ್ಯಾಂಕಿಂಗು. ಬೌಲಿಂಗ್ ಅಂತ ಬಂದಾಗ ಅಭಿಷೇಕ್ ಶರ್ಮಾ ಅವರು ಅವರ ಪೊಸಿಷನ್ ರಿಟೈನ್ ಮಾಡ್ಕೊಳ್ತಾರೆ. T20 ವರ್ಲ್ಡ್ ಕಪ್ಪಲ್ಲಿ ಹೊಸದಾಗಿ ಆಡಿದ್ರು ಕೂಡ. ಹೌದು, ಫೈನಲ್ ಒಂದು ಮ್ಯಾಚ್ ಆಡಿದ್ರು, ಇನ್ನೂ ಒಂದು ಮ್ಯಾಚು 2 ಆಫ್ ಸೆಂಚುರಿ ಬಂದಿದೆ. ಅದು ಬಿಟ್ಟರೆ ಏನು ಕೂಡ ಪ್ರದರ್ಶನ ಬಂದಿಲ್ಲ ಅವರ ಬ್ಯಾಟಿಂದ. ಸೊ ಓಕೆ, 250 ಬಂದರೂ ಕೂಡ ಅವರ ಒಂದು ಇದೇನಿದೆ, ಒಂದು ಸ್ಥಾನ ಏನಿತ್ತು ನಂಬರ್ 1 T20 ಬ್ಯಾಟರ್ ಅನ್ನೋದನ್ನ ಅದನ್ನು ರಿಟರ್ನ್ ಮಾಡ್ಕೊಂಡಿದ್ದಾರೆ. ಟೂರ್ನಮೆಂಟಲ್ಲಿ ಸ್ವಲ್ಪ ವರ್ಷಾಗಿ ಆಡಿದ್ರು ಕೂಡ, ಯಾಕೆಂದರೆ ಸೀರೀಸಲ್ಲಿ ಮಸ್ತಾಗಿ ಆಡಿದ್ರಲ್ಲಪ್ಪ. ಈ ಹಿಂದೆ ಸೀರೀಸಲ್ಲಿ ಬಯಲಾಟಲ್ ಸೀರೀಸೆಲ್ಲ ಸೈಕಾಗಿ ಆಡಿದ್ರು. ಅದಕ್ಕೋಸ್ಕರ ಸ್ವಲ್ಪ ಫ್ಲಾಪ್ ಆದ್ರೂ ಕೂಡ ಅವರ ಸ್ಥಾನ ಅನ್ನೋದು ಗ್ಯಾರಂಟಿ ಆಗಿದೆ ಆ ಒಂದು ಪೊಸಿಷನಲ್ಲೇ ಸದ್ಯದ ಮಟ್ಟಿಗೆ. ಆ್ಯಂಡ್ ನಂಬರ್ 2 ಇಶಾನ್ ಕಿಶನ್ ಎಗ್ರುಕೊಂಡ್ಬಂದ್ಬಿಟ್ಟಿದ್ದಾರೆ ಗುರು. 2 ಪೊಸಿಷನ್ನು ಮೇಲ್ಗಡೆ ಎಗ್ರುಬಿಟ್ಟಿದ್ದಾರೆ. 871 ವಿತ್ ರೈಟಿಂಗ್ ಪಾಯಿಂಟ್ಸ್. ಇನ್ನೊಂದು ಸ್ವಲ್ಪ ಏನಾದ್ರು ಮಸ್ತಾಗಿ ಆಗ್ಬಿಟ್ಟಿತ್ತು ಅಂತಂದರೆ ಅವರೇ ನಂಬರ್ 1 T20 ಬ್ಯಾಟರ್ ಆಗೋಗ್ಬಿಟ್ಟಿರೋರು. ನೋಡಿ ಎಲ್ಲಿಂದ ಎಲ್ಲಿಗೆ ಟೀಮಲ್ಲೇ ಇರಲಿಲ್ಲ ಅಲ್ಲಿ ಇಶಾನ್ ಕಿಶಾನು. ಡೊಮ್ಯಾಸ್ಟಿಕಲ್ಲಿ ಮಸ್ತಾಗಿ ಪರ್ಫಾರ್ಮ್ ಮಾಡಿಬಿಟ್ಟು ಇಲ್ಲಿ ಬಂದ್ಬಿಟ್ಟು ನಂಬರ್ 2 ಬ್ಯಾಟರ್ ಆಗೋಗ್ಬಿಟ್ಟಿದ್ದಾರೆ. ಇನ್ನೊಂದು ಸ್ವಲ್ಪ ಇನ್ ಕೇಸ್ ಏನಾದ್ರು 1-2 ಮ್ಯಾಚ್ ಸ್ವಲ್ಪ ಬೇಗ ಬಂತು ಅಂತಂದರೆ, ಅಂದರೆ ಅಭಿಷೇಕ್ ಶರ್ಮಾ ಅವರು ಡಬ್ಬಾ ಥರ ಆಡಿದ್ರು ಅಂತಂದ್ರೆ, ಇವ್ರು ಮಸ್ತಾಗಿ ಆಡಿದ್ರು ಅಂತಂದರೆ ಆ ಮ್ಯಾಚಲ್ಲಿ ಇವ್ರು ನಂಬರ್ 1 ಹೋಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಆ್ಯಂಡ್ ಇಂಡಿಯಾ ಅಂತ ಬಂದಾಗ ತಿಲಕ್ ವರ್ಮಾ ಅವರು ಒಂದು ಪೊಸಿಷನಾಗಿ ಕೂಸ್ತಿದ್ದಾರೆ. ನಂಬರ್ 7ಗೆ ಹೋಗಿದ್ದಾರೆ. ನಂಬರ್ 6ಅಲ್ಲಿ ಇದ್ದವರು ಟಿಮ್ ಶೆಫೋರ್ಡ್ ಅವ್ರ ಮೇಲ್ಗಡೆ ಬಂದಿದ್ದಾರೆ. ನಂಬರ್ 4 ಪೊಸಿಷನ್ ಮೇಲ್ಗಡೆ ಬಂದಿದ್ದಾರೆ. ನಂಬರ್ 6ಗೆ ಹೋಗ್ಬಿಟ್ಟಿದ್ದಾರೆ. ಸೂರ್ಯಕುಮಾರ್ ಯಾದವ್ ಅವರು 2 ಪೊಸಿಷನ್ನು ಡಿಕ್ರೀಸ್ ಆಗಿದ್ದಾರೆ. ನಂಬರ್ 9ಗೆ ಹೋಗಿದ್ದಾರೆ. ನಂಬರ್ 7ಅಲ್ಲಿ ಇದ್ದಂಥವ್ರು. ಇನ್ನು ಸಂಜು ಸ್ಯಾಮ್ಸನ್ ಏನು ಏರಿಕೆ ಏನಾಗಿಲ್ಲ. 3 ಮ್ಯಾಚ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಕೂಡ ಏರಿಕೆ ಆಗಿಲ್ಲ. ಯಾಕೆಂದರೆ ಸೀರೀಸಲ್ಲಿ ಫೇಲ್ಯೂರ್ ಆಗಿದ್ರಲ್ಲ, ಬಯಲಾಟ್ರಲ್ ಸೀರೀಸಲ್ಲಿ 5 ಮ್ಯಾಚ್ ಡಬ್ಬಾ ಥರ ವರ್ಷಾಗಿ ಆಡಿದ್ರಲ್ಲ, ಅದಕ್ಕೋಸ್ಕರ ಅವ್ರ ಮೇಲ್ಗಡೆ ಬಂದಿಲ್ಲ ಇನ್ನೂ ಸಹ. ಅಪೇಟ್ ನಂಬರ್ 9 ಇವತ್ತೇ IPL ಸ್ಕೆಡ್ಯೂಲು ಅನೌನ್ಸ್ ಆಗುವಂಥ ಎಲ್ಲ ಪಾಸಿಬಿಲಿಟಿ ಕಾಣಿಸ್ತಾ ಇದೆ ಮಗ. ರೀಸೆಂಟಾಗಿ ಬರ್ತಾ ಇರುವಂಥ ಅಪ್ಡೇಟ್ ಪ್ರಕಾರ ಟರ್ನ್ ಅಂಡ್ ಟ್ವಿಸ್ಟ್ ಬರ್ತಾ ಇದೆ. ನಾಳೆ ಇವತ್ತು ನಾಳೆ ಅಂತ ಆಗ್ತಾನೆ ಇದೆ. ಮೇಲೆ ಕೆಳಗೆ ಯಾವತ್ತು ಅನೌನ್ಸ್ ಆಗುತ್ತೋ ಗೊತ್ತಿಲ್ಲ. ಒಟ್ಟಲ್ಲಿ ಇವತ್ತೇ ಬಹುತೇಕವಾಗಿ ಬರ್ಬೋದು. ನಾನು ಅಂದ್ಕೊಂಡಿದ್ದೆ, ನೆನ್ನೆ ಪೋಸ್ಟಲ್ಲಿ ಪಿನ್ ಕೂಡ ಮಾಡಿದ್ದೆ, ನೋಡಿದ್ರೆ ಅಂತ ಅಂದ್ಕೊಂಡಿದ್ದೇನೆ ನಾಳೆ ರಾತ್ರಿ ಅಥವಾ ನಾಡ್ದು ಅನೌನ್ಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ ಅಂತ. ಇವತ್ತೇ ಬರಬಹುದು, ನೋಡೋಣ. ವಿಡಿಯೋ ಪೋಸ್ಟ್ ಮಾಡೋಷ್ಟರಲ್ಲಿ ರಿಲೀಸ್ ಆದರೂ ಆಗಿರುತ್ತೆ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್ ಇಷ್ಟವಾಗಿದ್ದು ಟಾಪ್ 9 ರೀಡಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದೊಂದು ಲೈಕ್ ಮಾಡಿ. ಹಂಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಕೂಡ ಹಾಕಬಹುದು.